ಒಂದು ಹೆಣ್ಣಿನ ಮನಸ್ಸನ್ನು ಯಾವತ್ತಿಗೂ ನೋಯಿಸಬೇಡಿ. ಅವಳು ನಿಮ್ಮನ್ನು ಕ್ಷಮಿಸಬಹುದು, ಆದರೆ ನೀವು ಆಡಿದ ಮಾತು, ನೀವು ಮಾಡಿದ ನೋವು ಖಂಡಿತ ಆಕೆಯ ಮನಸ್ಸಲ್ಲಿಯೇ ಉಳಿದಿರುತ್ತದೆ. ಕೆಲವು ಹೆಣ್ಣು ಮಕ್ಕಳ ದುಃಖ ಅರ್ಥ ಮಾಡಿಕೊಳ್ಳುವುದೇ ಕಷ್ಟ. ಅವರು ಯಾವ ಮನೆಯಲ್ಲಿ ಹುಟ್ಟಿರುತ್ತಾರೋ ಅದೇ ಮನೆಯಲ್ಲಿ ಅವರಿಗೆ ಜಾಗ ಇರುವುದಿಲ್ಲ. ಮದುವೆಯಾಗಿ ಬಂದ ಹೆಣ್ಣಿನ ಬಳಿ ತವರು ಮನೆಯಿಂದ ಏನೇನು ತಂದೆ ಎಂದು ಕೇಳುವವರೇ ಹೆಚ್ಚು. ಆದರೆ ಯಾರು ಕೂಡ ಏನನ್ನು ಬಿಟ್ಟು ಬಂದೆ ಎಂದು ಯಾರು ವಿಚಾರಿಸುವುದೇ ಇಲ್ಲ. ಪ್ರಕೃತಿಯ ವೈಶಿಷ್ಟ್ಯತೆ ಪ್ರತಿರೂಪವೇ ಹೆಣ್ಣು. ಬಂಧುವಾಗಿ, ಸ್ನೇಹಿತೆಯಾಗಿ, ಮಗಳಾಗಿ, ಪ್ರೇಯಸಿಯಾಗಿ, ಅತ್ತೆಯಾಗಿ, ಅಮ್ಮನಾಗಿ, ಮತ್ತೊಬ್ಬರ ಭಾವನೆಗಳಿಗೆ ಸ್ಪಂದಿಸುತ್ತಾ ಮನೆ ಜ್ಯೋತಿಯಾಗಿ ಬೆಳಗುತ್ತಿರುವಳು. ಹೆಣ್ಣು ಪ್ರಕೃತಿಯಂತೆ ತಾಳ್ಮೆಯನ್ನು ಹೊಂದಿದ್ದು ಸೂರ್ಯನಂತೆ ಪ್ರಜ್ವಲಿಸುವಳು. ಹೆಣ್ಣು ಎಂದರೆ ಶಕ್ತಿ, ಹೆಣ್ಣು ಎಂದರೆ ತಾಯಿ, ಹೆಣ್ಣು ಎಂದರೆ ಅಕ್ಕ, ಹೆಣ್ಣು ಎಂದರೆ ತಂಗಿ, ಹೆಣ್ಣು ಎಂದರೆ ದೇಶ, ಹೆಣ್ಣು ಎಂದರೆ ಸಂಸ್ಕೃತಿ, ಹೆಣ್ಣು ಎಂದರೆ ಭಾಷೆ, ಹೆಣ್ಣು ಎಂದರೆ ಭೂಮಿ, ಹೆಣ್ಣು ಎಂದರೆ ನದಿ, ಹೆಣ್ಣು ಕುಟುಂಬದ ಬೆಳಕು, ಹೆಣ್ಣು ಈ ಪ್ರಪಂಚ. ಒಂದು ಹೆಣ್ಣು ತನ್ನ ನೋವೆಲ್ಲವನ್ನು ಇನ್ನೊಬ್ಬರ ಜೊತೆ ಕಣ್ಣೀರಿನ ಮೂಲಕ ತನ್ನ ಮನಸ್ಸಿನಿಂದ ಹೊರಹಾಕಿದರೆ ಅವಳು ಎಲ್ಲರಂತೆ ಮಾಮೂಲಿ ಮನುಷ್ಯ. ಎಲ್ಲ ನೋವನ್ನು ಮನಸ್ಸಲ್ಲೇ ಬಚ್ಚಿಟ್ಟುಕೊಂಡು ತನ್ನ ದುಃಖವನ್ನು ತಾನೇ ನುಂಗಿ ಬಾಳುತ್ತಿದ್ದರೆ ಅವಳೇ ದೇವತೆ. ಒಂದು ಹೆಣ್ಣಿನ ಜೀವನ ಬಂಗಾರ ಆಗಬೇಕೆಂದರೆ ಕೈ ಹಿಡಿಯುವವನು ಬಂಗಾರದಂತೆ ಪ್ರೀತಿ ತೋರಿಸಬೇಕು. ಕೆಜಿಗಟ್ಟಲೆ ಬಂಗಾರ ತಂದು ಕೊಟ್ಟರೂ ಹೆಣ್ಣು ಒಲೆಯುವುದಿಲ್ಲ. ಬಂಗಾರದಂತಹ ಪ್ರೀತಿ ತೋರಿದರೆ ಒಲೆಯದೆ ಹೆಣ್ಣೇ ಇಲ್ಲ. ತಾಳಿಯನ್ನು ತೂಕವೆಂದು ಭಾವಿಸುವ ಯಾವುದೇ ಹೆಣ್ಣು ಸಂಸಾರ ನಡೆಸಲು ಅರ್ಹಳಲ್ಲ. ಹೆಂಡತಿ ತನ್ನ ಆಳು ಎಂದು ಭಾವಿಸುವ ಗಂಡ ಭೂಮಿಯ ಮೇಲೆ ಇರುವುದೇ ದಂಡ. ಹೆಣ್ಣು ಎಂದರೆ ದೇವತೆ, ಹೆಣ್ಣು ಎಂದರೆ ಸ್ನೇಹದ ಗೆಳತಿ, ಹೆಣ್ಣು ಎಂದರೆ ಪ್ರೀತಿಯ ಸಂಗಾತಿ, ಹೆಣ್ಣು ಎಂದರೆ ಬಾಂಧವ್ಯದ ಒಡತಿ, ಹೆಣ್ಣು ಎಂದರೆ ಬದುಕಿನ ಆರತಿ, ಹೆಣ್ಣು ಎಂದರೆ ಜೀವನ ಜ್ಯೋತಿ. ಒಂದು ಗಂಡು ಹೇಗೆ ಪ್ರೀತಿಯನ್ನು ಮಾತುಗಳಲ್ಲಿ ವ್ಯಕ್ತಪಡಿಸುತ್ತಾನೆಯೋ ಹೆಣ್ಣು ಅದಕ್ಕಿಂತ 100 ಪಟ್ಟು ಹೆಚ್ಚು ಪ್ರೀತಿಯನ್ನು ತನ್ನ ಮೌನದಲ್ಲಿ ವ್ಯಕ್ತಪಡಿಸುತ್ತಾಳೆ. ಒಳ್ಳೆಯ ಹೆಂಡತಿ ಪ್ರಾಮಾಣಿಕ ಮತ್ತು ಬುದ್ಧಿವಂತಳಾಗಿರಬೇಕು. ಆಕೆ ತನ್ನ ಗಂಡನನ್ನು ಪ್ರೀತಿಸಬೇಕು ಮತ್ತು ಪತಿಯ ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ತರಲು ಪ್ರಯತ್ನಿಸಬೇಕು. ಗಂಡು ಇಲ್ಲದೆ ಹೆಣ್ಣು ಬದುಕಬಲ್ಲಳು, ಏಕೆಂದರೆ ಹೆಣ್ಣಿಗೆ ಆತ್ಮವಿಶ್ವಾಸ ಹೆಚ್ಚು. ಹೆಣ್ಣು ಇಲ್ಲದೆ ಗಂಡು ಬದುಕಲಾರ, ಏಕೆಂದರೆ ಗಂಡಿಗೆ ಆತ್ಮವಿಶ್ವಾಸವೇ ಹೆಣ್ಣು. ಒಮ್ಮೊಮ್ಮೆ ಹೆಣ್ಣಿಗೆ ಹೆಣ್ಣೇ ಶತ್ರುವಯ್ಯ. ಯಾರು ಬಲ್ಲರು ಅವರೊಳಗಿರುವ ಮರ್ಮವನ್ನ. ಬದುಕುತ್ತಿದ್ದರೆ ಬಾಯಿ ಬಡ್ಕೋತಾರೆ, ಕೆಳಗೆ ಬಿದ್ದರೆ ಹಾಡ್ಕೋತಾರೆ. ಎಲ್ಲವೂ ತೆರೆಮರೆಯ ಪ್ರಭಾವವಯ್ಯ. ಹೆದರಿಸಲು ಮುಂದೆ ಬರಲಾರರು, ತೋರಿಸುತ್ತಿಹರು ಗುಲಾಮಗಿರಿಯ ಕೈಚಳಕವ ಮತ್ತೊಬ್ಬರ ಚೂಬಿಟ್ಟು. ಹೆಣ್ಣು ತನ್ನ ಪ್ರೀತಿಸುವವರ ಮುಂದೆ ಸೋಲುತ್ತಾಳೆ, ಆದರೆ ಅವಳನ್ನು ಸೋಲಿಸಬೇಕು ಎನ್ನುವವರ ಮುಂದೆ ತಲೆನು ತಗ್ಗಿಸುವುದಿಲ್ಲ. ಸ್ವಾಭಿಮಾನದಿಂದ ಬದುಕಿ ತೋರಿಸುತ್ತಾಳೆ. ಹೆಣ್ಣಿನ ಸಂಸ್ಕೃತಿ ಹೇಗಿರಬೇಕು ಅಂದರೆ ಬೆಲೆ ಕೊಡುವ ಹಾಗಿರಬೇಕು, ಬೆಲೆ ಕೇಳುವ ಹಾಗಿರಬಾರದು. ಹೆಣ್ಣು ಮಕ್ಕಳ ಶಾಪ ದೇವರು ಕೊಡುವ ಶಾಪಕ್ಕಿಂತಲೂ ಕಠಿಣವಾಗಿರುತ್ತದೆ. ಆದರೆ ಅವರು ನಂಬಿ ಪ್ರೀತಿ ತೋರಿದರೆ ಆ ದೇವರೇ ಬಂದು ನಿಮ್ಮ ಮನೆಯಲ್ಲಿ ನೆಲೆಸುವಂತಿರುತ್ತದೆ. ಅವರು ಹಚ್ಚಿದರೆ ದೀಪ, ಕೆಟ್ಟರೆ ಚಟ್ಟ. ನೆನಪಿರಲಿ, ತಾಯಿ ಇಲ್ಲದೆ ಜನ್ಮವಿಲ್ಲ, ಮಹಿಳೆ ಇಲ್ಲದೆ ಮನೆ ಇಲ್ಲ, ಸ್ತ್ರೀ ಇಲ್ಲದೆ ಜಗವನ್ನು ಊಹಿಸಲು ಸಾಧ್ಯವಿಲ್ಲ, ಅವಳ ಪಾತ್ರ ನಿಭಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಒಂದು ಹೆಣ್ಣು ಯಾರಿಗೂ ಹೇಳದೆ ಅವಳ ಸಮಸ್ಯೆಯನ್ನು ನಿನ್ನೊಬ್ಬನಿಗೆ ಹೇಳಿದ್ದಾಳೆ ಎಂದರೆ ತಿಳಿದುಕೋ, ಅವಳ ಮನಸ್ಸಿನಲ್ಲಿ ನಿನಗಾಗಿ ವಿಶೇಷ ಜಾಗವನ್ನು ನೀಡಿದ್ದಾಳೆ ಎಂದು. ಗಂಡು ಎಷ್ಟೇ ಪ್ರೀತಿಸಿದರೂ ನೋಯಿಸದೆ ಇರಲಾರ, ಹೆಣ್ಣು ಎಷ್ಟೇ ನೋಯಿಸಿದರೂ ಪ್ರೀತಿಸದೆ ಇರಲಾರಳು. ಮಗನ ಕೈ ಹಿಡಿದು ಬಂದ ಸೊಸೆ ಮನೆಗೆ ಹೊಂದಿಕೊಂಡು ಹೋಗ್ಲಿ ಅಂತ ಬಯಸುತ್ತಾರೆ ಹೊರತು ತನ್ನವರನ್ನೆಲ್ಲ ಬಿಟ್ಟು ಬಂದ ಆ ಹೆಣ್ಣಿಗೆ ನಾವು ಸ್ವಲ್ಪ ಸಮಯ ಕೊಡಬೇಕು ಅನ್ನೋದನ್ನೇ ಮರೆತು ಬಿಡ್ತಾರೆ. ಮಗಳನ್ನು ಶ್ರೀಮಂತರ ಮನೆಗೆ ಕೊಟ್ಟರೆ ಸುಖವಾಗಿರುತ್ತಾಳೆ ಎಂದುಕೊಳ್ಳುವುದು ತಪ್ಪು. ಯಾವ ಮನೆಯಲ್ಲಿ ಹೆಣ್ಣನ್ನು ಗೌರವಿಸಿ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೋ ಅಂತಹ ಮನೆಯವರಿಗೆ ಕೊಡಿ. ನನಗೆ ಸಿಗುವ ಹೆಣ್ಣು ದೇವತೆ ತರಹ ಇರಬೇಕು ಎಂದು ಗಂಡು ಬಯಸುವುದು ತಪ್ಪಲ್ಲ. ಆದರೆ ಮೊದಲು ಅವಳಿಗೋಸ್ಕರ ನಿನ್ನ ಮನೆ ಮತ್ತು ಮನಸ್ಸನ್ನು ಸ್ವರ್ಗದ ತರ ಇಟ್ಟುಕೋ, ನಂತರ ಬಯಸು. ಏಕೆಂದರೆ ದೇವತೆಗಳು ಕೇವಲ ಸ್ವರ್ಗದಲ್ಲಿ ನೆಲೆಸುವುದು, ನರಕದಲ್ಲ. ದಯವಿಟ್ಟು ಹೆಣ್ಣನ್ನು ಪೂಜಿಸದೇ ಇದ್ದರೂ ಪರವಾಗಿಲ್ಲ, ಹೆಣ್ಣನ್ನು ಪ್ರೀತಿಸಿ ಗೌರವಿಸಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ,
ಹಾಗೆ ಫ್ಯಾಮಿಲಿ ಫ್ರೆಂಡ್ಸು ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕ್ತಾ ಇರೋಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತದೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.